ಒಂದು ರಾಜ್ಯ ಎಷ್ಟು ಡೆವಲಪ್ ಆಗಿದೆ ಅನ್ನೋದನ್ನ ಗಮನಿಸಬೇಕಾದ್ರೆ ಅದರ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಷ್ಟು ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ತಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ನಮ್ಮ KSRTC ಹತ್ರ 24,000ಕ್ಕೂ ಹೆಚ್ಚು ಬಸ್ಗಳಿದ್ದಾವೆ ಮತ್ತು ಈ ಬಸ್ಗಳು ಪ್ರತಿದಿನ 5 ಲಕ್ಷ ಕಿಲೋಮೀಟರ್ಗೂ ಹೆಚ್ಚು ಕವರ್ ಮಾಡ್ತವೆ. ಆದ್ರೆ ಈ ಬಸ್ಗಳು ಶುರುವಾಗಿದ್ದು ಹೇಗೆ? ಸ್ಟೋರಿ ಶುರುವಾಗೋದು 1948ರಲ್ಲಿ, ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರದ ವರ್ಷದಿಂದ. ಆ ಸಮಯದಲ್ಲಿ ಜನರಿಗೆ ಒಂದೂರಿಂದ ಇನ್ನೊಂದೂರಿಗೆ ಟ್ರಾವೆಲ್ ಮಾಡೋದಕ್ಕೆ ಸರಿಯಾದ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರಲಿಲ್ಲ. ಆಗ ಜನ ಕಾಲ್ನಡಿಗೆಯಲ್ಲೋ ಅಥವಾ ತಮ್ಮ ಎತ್ತಿನ ಗಾಡಿಗಳಲ್ಲೋ ಒಂದೂರಿಂದ ಇನ್ನೊಂದೂರಿಗೆ ಟ್ರಾವೆಲ್ ಮಾಡ್ತಾ ಇದ್ರು. ಮೈಸೂರಿನ ಮಹಾರಾಜರಿಗೆ ಜನರ ಈ ಕಷ್ಟ ನೋಡಕ್ಕಾಗ್ಲಿಲ್ಲ. ಆಗ ಅವರು MGRTD ಶುರು ಮಾಡ್ತಾರೆ, ಅಂದ್ರೆ ಮೈಸೂರು ಗವರ್ಮೆಂಟ್ ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. MGRTD ಇಂಟೆನ್ಷನ್ ಏನಪ್ಪಾ ಅಂದ್ರೆ ಜನರಿಗೆ ಸೇಫ್ ಮತ್ತು ಅಫೋರ್ಡಬಲ್ ಟ್ರಾನ್ಸ್ಪೋರ್ಟ್ ಅನ್ನ ಕೊಡೋದು ಮತ್ತು ಚಿಕ್ಕ ಪುಟ್ಟ ಹಳ್ಳಿಗಳಿಗೂ ಕೂಡ ಕನೆಕ್ಟಿವಿಟಿನ ಕೊಡೋದು. 1961ರಲ್ಲಿ ಅಂದ್ರೆ ಕರ್ನಾಟಕದ ಏಕೀಕರಣವಾದ ನಂತರ MGRTD KSRTC ಆಗಿ ಬದಲಾಯಿತು ಮತ್ತು ನಿಧಾನವಾಗಿ ಕರ್ನಾಟಕದಾದ್ಯಂತ ತನ್ನ ಸರ್ವಿಸ್ ಅನ್ನ ಕೊಡ್ತಾ ಹೋಯಿತು. 1980ರವರೆಗೆ ಕರ್ನಾಟಕ ಅತಿ ವೇಗವಾಗಿ ಡೆವಲಪ್ ಆಗ್ತಾ ಇತ್ತು. ಸೊ ಈ ಕಾರಣದಿಂದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನ ಎಫಿಷಿಯೆಂಟ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ BMTC, NWKRTC, NEKRTC ಮತ್ತು KSRTC ಅಂತ 4 ಭಾಗಗಳಾಗಿ ವಿಂಗಡಣೆ ಮಾಡಲಾಯಿತು. ನೀವು KSRTC ಬಸ್ಸಲ್ಲಿ ಯಾವ ತರ ಟ್ರಾವೆಲ್ ಮಾಡಿದ್ದೀರಾ? ನಿಮ್ಮ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಇನ್ನೂ ಈ ರೀತಿಯ ಹೆಚ್ಚಿನ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಜಾರ್ ಆ್ಯಪ್ ಕನ್ನಡ ಪೇಜನ್ನು ಫಾಲೋ ಮಾಡಿ.